ಎಲ್ಲರಿಗೂ ನಮಸ್ಕಾರ. ಹಾಸನಾಂಬ ದೇವಿ ದರ್ಶನ ಮತ್ತು ಶ್ರೀ ಸ್ವಾಮಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತ. ಈಗ ಎಲ್ರಿಗೂ ಗೊತ್ತೇ ಇದೆ, ದೀಪಾವಳಿ ಹಬ್ಬ ಬಂತು ಅಂದರೆ ಹಾಸನಾಂಬ ದೇವಿ ದರ್ಶನ ಬಾಗಿಲು ಓಪನ್ ಆಗುತ್ತೆ ಅಂತ. ಹಾಗಾಗಿ ದೇವಿಯ ದರ್ಶನ ಮಾಡೋದಕ್ಕೆ ಸಾರ್ವಜನಿಕರಿಗೆ ಯಾವ ಸಮಯದಲ್ಲಿ ಅವಕಾಶ ಇದೆ, ಹಾಗೆ ಯಾವ ಸಮಯದಲ್ಲಿ ಬರಬೇಕು, ಟಿಕೆಟ್ನ ಯಾವ ರೀತಿ ತಗೊಳ್ಳೋದು, ಇವೆಲ್ಲದರ ಬಗ್ಗೆ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ವಸ್ತು ಪ್ರದರ್ಶನ, ಪುಷ್ಪಾಲಂಕಾರ ಪ್ರದರ್ಶನ ಹಾಗೂ ಸಾಂಸ್ಕೃತಿಕ ಸಮಾರಂಭದ ಮಾಹಿತಿ ಇವೆಲ್ಲವುಗಳನ್ನು ತಿಳಿಸ್ಕೊಡ್ತೀನಿ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಸನಾಂಬ ದೇವಿ ಬಾಗಿಲನ್ನು ವರ್ಷಕ್ಕೆ ಒಂದು ಸಲ ಮಾತ್ರ ತೆಗಿತಾರೆ. ಪ್ರತಿ ವರ್ಷವೂ ಕೂಡ ಪಂಚಾಂಗನ ನೋಡಿಕೊಂಡು ಎಷ್ಟು ದಿನ ತೆಗಿಬೇಕು, ಯಾವಾಗ ಬಾಗಿಲು ಮುಚ್ಚಬೇಕು ಎಲ್ಲನೂ ನೋಡಿಕೊಂಡು ತೆಗಿತಾರೆ. ದೇವಿಯ ಬಾಗಿಲು ತೆಗೆದಾಗ ಹೋದ ವರ್ಷ ಹಚ್ಚಿದಂತಹ ದೀಪ ಹಾಗೆ ಉರಿಯುತ್ತಿರುತ್ತೆ, ಹಾಗೆ ಹೂವಿನ ಸುವಾಸನೆ ಹಾಗೇ ಇರುತ್ತದೆ, ಹಾಗೆ ಹೋದ ವರ್ಷ ಇಟ್ಟಿದಂತಹ ಪ್ರಸಾದ ಅಳಸ್ತೆ ಹಾಗೇ ಇರುತ್ತೆ ಅನ್ನೋದು ಇಲ್ಲಿ ಜನರ ನಂಬಿಕೆಯಾಗಿರುತ್ತೆ. ಶ್ರೀ ಸಿದ್ದೇಶ್ವರ ಮತ್ತು ಶ್ರೀ ಹಾಸನಾಂಬ ದೇವಿಯ ದೇಗುಲವು ಸುಮಾರು 12ನೇ ಶತಮಾನದಲ್ಲಿ ಪಾಳೆಗಾರರಾದ ಕೃಷ್ಣಪ್ಪ ನಾಯಕ ಹಾಗೂ ಸಂಜೀವ ನಾಯಕ ಅನ್ನೋರ ಕಾಲದಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಹಾಗೆ ಹಾಸನಾಂಬ ದೇವಿಯು ಶಕ್ತಿ ಸ್ವರೂಪಿಣಿಯಾಗಿರ್ತಾಳೆ. ಪುರಾಣಗಳ ಪ್ರಕಾರ ಹೇಳೋದಾದರೆ ಸಪ್ತಮಾತೃಕೆಯರು ವಾರಣಾಸಿಯಿಂದ ವಾಯು ವಿಹಾರಕ್ಕಾಗಿ ಹಾಸನಕ್ಕೆ ಬರ್ತಾರೆ. ಅವರಲ್ಲಿ ವೈಷ್ಣವಿ, ಮಹೇಶ್ವರಿ, ಕೌಮಾರಿ ದೇವತೆಯರು ದೇವಸ್ಥಾನದ ಸುತ್ತಲಿನ ಉತ್ತದಲ್ಲಿ ನೆಲೆಸಿರ್ತಾರೆ ಅನ್ನುವಂತಹ ನಂಬಿಕೆ ಇದೆ. ಹಾಗೆ ಕೆಂಚಮ್ಮ, ಬ್ರಾಹ್ಮಿಯಂತಹ ದೇವತೆಯರು ಆಲೂರು ಹಾಗೂ ಹಾಸನದ ವಿವಿಧ ಸ್ಥಳಗಳಲ್ಲಿ ನೆಲೆಸಿದ್ದಾರೆ ಅಂತ ಪುರಾಣದಲ್ಲಿ ಹೇಳ್ತಾರೆ. ಈಗ ಹಾಸನಾಂಬ ದೇವಿ ದರ್ಶನದ ಮಾಹಿತಿಯನ್ನು ನೋಡೋಣ. ನೋಡಿ, ಇಲ್ಲಿ ನಾನು ಈಗ ಹಾಸನಾಂಬ ದೇವಿ ದರ್ಶನದ ವೆಬ್ಸೈಟನ್ನು ಓಪನ್ ಮಾಡಿದ್ದೀನಿ. ಈ ವೆಬ್ಸೈಟಲ್ಲಿ ದೇಗುಲದ ಇತಿಹಾಸ ಹಾಗೂ ದರ್ಶನದ ಟಿಕೆಟ್ ಬುಕ್ಕಿಂಗ್, ಹಾಗೆ ಟೂರ್ ಪ್ಯಾಕೇಜ್ ಹಾಗೂ ಸಹಾಯವಾಣಿ ಇವೆಲ್ಲವೂ ಕೂಡ ಇದೆ. ಇದನ್ನು ಸ್ಕ್ರೋಲ್ ಮಾಡೋಣ. ಈಗ ಬಲಭಾಗದಲ್ಲಿ ಜಾತ್ರಾ ಮಹೋತ್ಸವದ ವಿಶೇಷತೆಗಳು ಕೂಡ ಇದೆ. ಮೊದಲನೆಯದು ಸಾಂಸ್ಕೃತಿಕ ಜನಪದ ಜಾತ್ರೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಸಾಂಸ್ಕೃತಿಕ ಕಾರ್ಯಕ್ರಮ ವೇದಿಕೆ 1 ಹಾಗೂ ವೇದಿಕೆ 2, ವೇದಿಕೆ 3 ಈ 3 ಸ್ಥಳಗಳಲ್ಲಿ ಬೇರೆ ಬೇರೆ ದಿನದಲ್ಲಿ ಬೇರೆ ಬೇರೆ ಸಮಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನೆರವೇರುತ್ತೆ. ಆ ಸ್ಥಳದ ಬಗ್ಗೆ ಕೂಡ ಗೂಗಲ್ ಮ್ಯಾಪ್ ಲಿಂಕನ್ನು ಕೂಡ ಅಲ್ಲೇ ಕೊಟ್ಟಿದ್ದಾರೆ, ನೀವು ನೋಡ್ಕೋಬಹುದು. ಹಾಗೆ ದಿನಾಂಕ 9ನೇ ತಾರೀಕು ಹೇಮಾವತಿ ಪ್ರತಿಮೆ ಮುಂಭಾಗದಲ್ಲಿ ಹಾಸನದಲ್ಲಿ 6:30ಯಿಂದ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಪ್ರಾರಂಭ ಆಗುತ್ತೆ. ಆ ಕಾರ್ಯಕ್ರಮಕ್ಕೆ ಉಚಿತ ಪ್ರವೇಶ ಇದೆ, ಯಾರಿಗೂ ಕೂಡ ಟಿಕೆಟ್ ಇರೋದಿಲ್ಲ, ಫ್ರೀಯಾಗಿ ಎಲ್ಲರೂ ಕೂಡ ನೋಡಬಹುದು. ನಂತರ ಪುಷ್ಪಾಲಂಕಾರ ಪ್ರದರ್ಶನ, ಇದು ಸಾಂಸ್ಕೃತಿಕ ಕಾರ್ಯಕ್ರಮ ವೇದಿಕೆ 3ನೇದು. ಈ ಪುಷ್ಪಾಲಂಕಾರ ಪ್ರದರ್ಶನ 17ರಿಂದ 20ನೇ ತಾರೀಕುವರೆಗೂ ಇರುತ್ತೆ. ಇದು ಹಾಸನ ನಗರದ BM ರಸ್ತೆಯಲ್ಲಿರುವಂತಹ ಸಿಲ್ವರ್ ಜುಬ್ಲಿ ಪಾರ್ಕಲ್ಲಿ ನಡೆಯುತ್ತೆ. ಈ ಪುಷ್ಪಾಲಂಕಾರ ಪ್ರದರ್ಶನಕ್ಕೆ 10ನೇ ತರಗತಿವರೆಗೂ ಇರುವಂತಹ ಎಲ್ಲ ಮಕ್ಕಳಿಗೂ ಕೂಡ ಫ್ರೀ ಆಗಿರುತ್ತೆ. 10ನೇ ತರಗತಿ ಮೇಲ್ಪಟ್ಟಂತಹ ಎಲ್ಲರಿಗೂ ಕೂಡ 20 ರೂಪಾಯಿ ಟಿಕೆಟ್ ಇರುತ್ತೆ ಒಬ್ಬೊಬ್ಬರಿಗೆ. ನಂತರ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮಳಿಗೆಗಳೆಲ್ಲ 9ನೇ ತಾರೀಕಿಂದ ಹಿಡಿದು 23ನೇ ತಾರೀಕುವರೆಗೂ ಇರುತ್ತೆ. ಇದರ ಸ್ಥಳ ಬಂದು ಸರ್ಕಾರಿ ವಿಜ್ಞಾನ ಕಾಲೇಜು ಮೈದಾನ ಆವರಣ, ಸಾಲ್ಗಾಮೆ ರಸ್ತೆ, ಹಾಸನ ಆಗಿರುತ್ತೆ. ನಂತರ ಇನ್ನೊಂದು ಮುಖ್ಯವಾಗಿ ಏನಂದರೆ ಪಾಕ ಸ್ಪರ್ಧೆ ಇರುತ್ತೆ. ಈ ಪಾಕ ಸ್ಪರ್ಧೆ 12ನೇ ತಾರೀಕು ಇರುತ್ತೆ. ಯಾರು ಬೇಕಾದರೂ ಕೂಡ ನೋಂದಾಯಿಸ್ಕೋಬೋದು. ಇಲ್ಲಿ ನೋಡಿ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೋಂದಾಯಿಸ್ಕೋಬೋದು. ಹಾಸನ ಜಿಲ್ಲೆಯಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಈ ಪಾಕ ಸ್ಪರ್ಧೆಗೆ ಭಾಗವಹಿಸಿ. ಹಾಗೆ ಈ ಪಾಕ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಬಹುಮಾನವೂ ಕೂಡ ಇರುತ್ತೆ ಅನಿಸುತ್ತೆ. ಶ್ವಾನ ಪ್ರದರ್ಶನ ಕೂಡ ಇರುತ್ತೆ. ಸರ್ಕಾರಿ ವಿಜ್ಞಾನ ಕಾಲೇಜು ಮೈದಾನ ಆವರಣದಲ್ಲಿ ಇದು ಕೂಡ ಇರುತ್ತೆ. 19ನೇ ತಾರೀಕು ಇರುತ್ತೆ, ನೀವು ಕೂಡ ಹೋಗಿ ನೋಡಬಹುದು. ಈ ನಡೆಯುವಂತಹ ಎಲ್ಲ ಕಾರ್ಯಕ್ರಮದ ಲೊಕೇಶನ್ಗಳು ಕೂಡ ಅಲ್ಲೇ ತಿಳಿಸಿದ್ದಾರೆ. ಅಲ್ಲಿ ನೋಡಿಕೊಂಡು ನೀವು ಯಾವ ಲೊಕೇಶನಲ್ಲಿ ಯಾವ ಸ್ಥಳದಲ್ಲಿ ಏನು ಕಾರ್ಯಕ್ರಮ ನಡೀತಿದೆ ಅಂತ ನೋಡ್ಕೋಬಹುದು. ಹಾಗೆ ನೀವು ಕೂಡ ಭಾಗವಹಿಸ್ಬೋದು. ನಂತರ ದೇವಿಯ ಬಾಗಿಲನ್ನು ಯಾವಾಗ ತೆಗಿತಾರೆ ಅಂತಲೂ ಕೂಡ ತಿಳಿಸ್ತೀನಿ. 9ನೇ ತಾರೀಕಿಂದ 23ನೇ ತಾರೀಕುವರೆಗೂ ಕೂಡ ದೇವಸ್ಥಾನದ ಬಾಗಿಲು ಓಪನ್ ಆಗಿರುತ್ತೆ. ಆದರೆ 9ನೇ ತಾರೀಕು ಹಾಗೂ 23ನೇ ತಾರೀಕಂದು ಸಾರ್ವಜನಿಕರಿಗೆ ದರ್ಶನ ಇರೋದಿಲ್ಲ. ಯಾಕಂದರೆ 9ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ದೇವಿಯ ಬಾಗಿಲನ್ನು ಓಪನ್ ಮಾಡ್ತಾರೆ. ಓಪನ್ ಮಾಡುವಂತಹ ಸಮಯದಲ್ಲಿ ಕೆಲವೊಂದು ಪೂಜೆ ಪುರಸ್ಕಾರಗಳು ಎಲ್ಲ ಕೂಡ ನಡೆಸ್ತಾರೆ. ಹಾಗಾಗಿ 9ನೇ ತಾರೀಕು ದೇವಿ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ನಂತರ 10ನೇ ತಾರೀಕು 10ನೇ ತಿಂಗಳು 2025 ಅಂದರೆ ಶುಕ್ರವಾರದಿಂದ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶ ಇರುತ್ತೆ. ಶುಕ್ರವಾರ ಒಂದಿನ ಮಾತ್ರ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ದರ್ಶನ ಇರುತ್ತೆ. ನಂತರ 11ನೇ ತಾರೀಕು 10ನೇ ತಿಂಗಳು 2025 ಶನಿವಾರದಿಂದ ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ಹಾಗೂ ಸಂಜೆ 3:30ರಿಂದ ಬೆಳಗಿನ ಜಾವ 3 ಗಂಟೆವರೆಗೂ ಕೂಡ ದರ್ಶನ ಇರುತ್ತೆ. ನಂತರ ಇಲ್ಲಿ ನೈವೇದ್ಯ ಸಮಯ ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಮಧ್ಯಾಹ್ನ 2 ಗಂಟೆಯಿಂದ 3:30 ಹಾಗೂ ಬೆಳಗಿನ ಜಾವ 3 ಗಂಟೆಯಿಂದ 5 ಗಂಟೆ ಆ ಸಮಯದಲ್ಲಿ ಯಾರಿಗೂ ಕೂಡ ದರ್ಶನ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಒಟ್ಟಿನಲ್ಲಿ ಹೇಳೋದಾದರೆ ದೇವಿಯ ದರ್ಶನ ಯಾವಾಗಲೂ ಕೂಡ ಇರುತ್ತೆ. ಅಂದರೆ ಮಧ್ಯಾಹ್ನ 1:15 ಗಂಟೆ ಹಾಗೂ ಬೆಳಗಿನ ಜಾವ 2 ಗಂಟೆ ದೇವಿಯ ದರ್ಶನ ಇರೋದಿಲ್ಲ. ಅದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಟೈಮಲ್ಲೂ ದೇವಿಯ ದರ್ಶನ ಇರುತ್ತೆ. ಹಾಗೆ ಇಲ್ಲಿ ವಿಶೇಷ ಸೂಚನೆಗಳು ಕೂಡ ನೀಡಿದ್ದಾರೆ. ಯಾವ ರೀತಿ ನಿಯಮಗಳನ್ನು ಪಾಲಿಸಬೇಕು, ಹಾಗೆ ಪಾರ್ಕಿಂಗ್ ಸ್ಥಳಗಳು ಯಾವ್ಯಾವು, ಹಾಗೆ ಮ್ಯಾಪ್ಗಳು,
ನಂತರ ಪಾದರಕ್ಷೆಗಳ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸಿದ್ದಾರೆ. ಪಾದರಕ್ಷೆನ ಎಲ್ಲಿ ಬಿಡಬೇಕು ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ರೈಲ್ವೆ ಸ್ಟೇಷನ್ ಹಾಗೂ ಬಸ್ ಸ್ಟ್ಯಾಂಡ್ಗಳಲ್ಲೂ ಕೂಡ ಬಿಡಬಹುದು, ಅಥವಾ ನಿಮ್ಮದೇ ಖಾಸಗಿ ವಾಹನಗಳಿದ್ದರೆ ಅದರಲ್ಲೂ ಕೂಡ ಪಾದರಕ್ಷೆಗಳನ್ನು ಬಿಡ್ಬೋದು, ಅಥವಾ ಅವರೇ ಎಕ್ಸ್ಟ್ರಾ ಸ್ಟ್ಯಾಂಡ್ಗಳನ್ನು ಮಾಡಿದ್ದಾರೆ ಅಲ್ಲಿ ಮಾತ್ರ ಪಾದರಕ್ಷೆಗಳನ್ನು ಬಿಡಬೇಕಾಗುತ್ತೆ. ಹಾಗೆ ದರ್ಶನಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದೇ ಇರಲಿ ಅಂತ ವೈದ್ಯಕೀಯ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಹಾಗೆ ಕಂಟ್ರೋಲ್ ರೂಮ್ಗಳು ಕೂಡ ಇದೆ, CCTV ಫೆಸಿಲಿಟೀಸು ಇದೆ, ಕುಡಿಯುವ ನೀರಿನ ಸೌಲಭ್ಯವೂ ಕೂಡ ಇದೆ, ಅಲ್ಲಲ್ಲೇ ಶೌಚಾಲಯದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ, ವಿಶ್ರಾಂತಿ ಕೇಂದ್ರ ಕೂಡ ಇದೆ. ಹಾಗೆ ನಡೆಯೋದಕ್ಕೆ ಕೆಲವರಿಗೆ ಸುಸ್ತಾಗಿರ್ಬೋದು ಅಥವಾ ವಯಸ್ಸಾದವ್ರಿಗೆ ವೀಲ್ ಚೇರ್ ವ್ಯವಸ್ಥೆಯೂ ಕೂಡ ಇದೆ, ಪ್ರಸಾದ ಕೂಡ ವ್ಯವಸ್ಥೆ ಇದೆ. ನಂತರ ಕೊನೆಯದಾಗಿ ಟಿಕೆಟ್ ಬುಕ್ಕಿಂಗ್ ಬಗ್ಗೆ ನೋಡೋಣ. ಇಲ್ಲಿ ಧರ್ಮದರ್ಶನದ ಸಾಲು ಕೂಡ ಇದೆ, ಅಂದರೆ ಯಾವುದೇ ರೀತಿ ಅಮೌಂಟ್ ಪೇ ಮಾಡ್ದಲೇ ಕ್ಯೂ ಅಲ್ಲಿ ನಿಂತು ದೇವಿಯ ದರ್ಶನ ಮಾಡೋದು ಕೂಡ ಇದೆ. ಹಾಗೆ 1,000 ರೂಪಾಯಿ ಟಿಕೆಟು, 300 ರೂಪಾಯಿ ಟಿಕೆಟು ಹಾಗೂ ಗೋಲ್ಡನ್ ಕಾರ್ಡ್ ಟಿಕೆಟ್ ಕೂಡ ಇದೆ. ಇಲ್ಲಿ ಈ ವಾಟ್ಸಪ್ ಚಾಟ್ ಬಾಟ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಈ ನಂಬರ್ನ ಸೇವ್ ಮಾಡ್ಕೊಂಡು ಕೂಡ ಮೆಸೇಜ್ ಮಾಡ್ಬೋದು. ಇಲ್ಲಿ ನೋಡಿ, ನಾನೀಗ ಇದ್ರ ಮೇಲೆ ಕ್ಲಿಕ್ ಮಾಡಿ ಹಾಯ್ ಅಂತ ಮೆಸೇಜ್ ಹಾಕ್ತೇನೆ. ಹಾಯ್ ಅಂತ ಮೆಸೇಜ್ ಹಾಕಿದ್ಮೇಲೆ ಈ ರೀತಿ ಸ್ವಾಗತ ಅಂತ ಮೆಸೇಜ್ ಬಂದು ಫಾರ್ ಮೋರ್ ಇನ್ಫಾರ್ಮೇಷನ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತಲೂ ಕೂಡ ಬರುತ್ತೆ. ನಂತರ ನಿಮ್ಗೆ ಯಾವ ಭಾಷೆ ಬೇಕು, ಕನ್ನಡ ಅಥವಾ ಇಂಗ್ಲೀಷ್ ಯಾವ ಭಾಷೆ ಬೇಕು ಆ ಭಾಷೆನ ಸೆಲೆಕ್ಟ್ ಮಾಡಿ. ನಾನು ಇಲ್ಲಿ ಕನ್ನಡ ಭಾಷೆನ ಸೆಲೆಕ್ಟ್ ಮಾಡಿದ್ದೀನಿ. ಭಾಷೆಯನ್ನು ಸೆಲೆಕ್ಟ್ ಮಾಡಾದಮೇಲೆ ದೇವಿಯ ಸೇವೆಗಳಿಗೆ ಸ್ವಾಗತ ಅಂತ ತೋರಿಸುತ್ತೆ. ಅಲ್ಲಿ ಯಾವ್ಯಾವ ಸೇವೆಗಳಿದೆ ಅನ್ನೋದನ್ನು ನೀವು ವೀಕ್ಷಿಸಬಹುದು. ಇಲ್ಲಿ ಟಿಕೆಟ್ ಬುಕ್ ಮಾಡೋದು, ಹಾಗೆ ಸರತಿ ಸಾಲಿನಲ್ಲಿ ನಿಲ್ಲೋದು, ಹಾಗೆ ದೇವಾಲಯದ ಸಮಯ ಹಾಗೂ ದೇವರಿಗೆ ಉಂಡಿಗೆ ಅಮೌಂಟ್ ಹಾಕೋದಾಗಲಿ ಅಥವಾ ಇತರೆ ಸೇವೆಗಳ ಬಗ್ಗೆ ಎಲ್ಲ ಮಾಹಿತಿಯೂ ಕೂಡ ಇದೆ. ನಿಮಗೆ ಯಾವುದು ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡಿ ಮುಂದುವರಿಬಹುದು. ನಿಮಗೆ ಇಲ್ಲಿ ಯಾವುದಾದ್ರೂ ಗೊಂದಲ ಆದರೆ ಅಥವಾ ಯಾವುದೇ ರೀತಿ ಬುಕ್ಕಿಂಗಲ್ಲಿ ಪ್ರಾಬ್ಲಮ್ ಆಗ್ಬೋದು, ಏನೇ ಪ್ರಾಬ್ಲಮ್ ಆದರೂ ಕೂಡ ಇಲ್ಲಿ ಫಾರ್ ಮೋರ್ ಇನ್ಫಾರ್ಮೇಷನ್ ಅಂತ ಕಾಂಟ್ಯಾಕ್ಟ್ ನಂಬರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡಿ. ಇಷ್ಟೆಲ್ಲ ಕೂಡ ಹಾಸನಾಂಬ ದೇವಿ ದರ್ಶನದ ಸಂಪೂರ್ಣ ಮಾಹಿತಿಯಾಗಿರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.